ರೈತರಿಗೆ ಕೃಷಿ ಮಾಡಲು ಆರ್.ಬಿ.ಐಯಿಂದ ಹೊಸ ಘೋಷಣೆಯನ್ನು ಮಾಡಲಾಗಿದೆ. ಅಡವು ರಹಿತ ಸಾಲ ಅಥವಾ ಕೊಲಾ-ಫ್ರೀ ಅಗ್ರಿಕಲ್ಚರ್ ಲೋನ್ ಅಂತ. ಎಲ್ಲರಿಗೂ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ರೈತರಿಗೆ ಕೃಷಿ ಮಾಡಲು ಆರ್.ಬಿ.ಐಯಿಂದ ಕೃಷಿ ಸಾಲದ ಹೊಸ ಘೋಷಣೆಯನ್ನು ಮಾಡಲಾಗಿದೆ. ಅದರ ವಿವರ ಇಲ್ಲಿ ಸ್ವಲ್ಪ ತಿಳಿಸ್ತಿದ್ದೇನೆ. ಆರ್.ಬಿ.ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೈತರಿಗೆ ಅಡವು ರಹಿತ ಕೃಷಿ ಸಾಲದ ಮಿತಿಯನ್ನು ರೂಪಾಯಿ 1.6 ಲಕ್ಷಗಳಿಂದ 2 ಲಕ್ಷ ರೂಪಾಯಿ ಏರಿಕೆ ಮಾಡಿದೆ. ಈ ಹೊಸ ಘೋಷಣೆಯು 1 ಜನವರಿ 2025ರಿಂದ ಜಾರಿಗೆ ಬರಲಿದೆ ಎಂದು ಆರ್.ಬಿ.ಐ ಹೇಳಿದೆ. ಆರ್.ಬಿ.ಐನ ಈ ಹೊಸ ಘೋಷಣೆಯಿಂದ ಸಣ್ಣ ರೈತರಿಗೆ ಅನುಕೂಲವಾಗಲಿದ್ದು, ಕಡಿಮೆ ಮೊತ್ತದ ಸಾಲಕ್ಕೆ ಯಾವುದೇ ಜಮೀನು, ಮನೆ ಅಡವಿಡುವ ಅವಶ್ಯಕತೆ ಇರುವುದಿಲ್ಲ. ಇದರಿಂದ ಅತಿ ಸಣ್ಣ ರೈತರಿಗೆ ಸಹಾಯವಾಗಲಿದೆ. ಜೊತೆಗೆ ಕೃಷಿ ಚಟುವಟಿಕೆಗಳಿಗೂ ಹೆಚ್ಚಿನ ಅನುಕೂಲವಾಗಲಿದೆ. ಈ ಹೊಸ ನಿರ್ದೇಶನವು ಪ್ರತಿ ಸಾಲಗಾರನಿಗೆ ರೂಪಾಯಿ 2 ಲಕ್ಷದವರೆಗಿನ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳ ಸಾಲಗಳಿಗೆ ಯಾವುದೇ ಮೇಲಾಧಾರ ಮತ್ತು ಮಾರ್ಜಿನ್ ಅವಶ್ಯಕತೆಗಳನ್ನು ಮನ್ನಾ ಮಾಡಲು ರಾಷ್ಟ್ರವ್ಯಾಪಿ ಬ್ಯಾಂಕ್ಗಳಿಗೆ ಸೂಚನೆ ನೀಡುತ್ತದೆ. ಕೃಷಿ ಸಚಿವಾಲಯದ ಪ್ರಕಾರ ಹೆಚ್ಚುತ್ತಿರುವ ಇನ್ಪುಟ್ ವೆಚ್ಚಗಳು ಮತ್ತು ರೈತರಿಗೆ ಸಾಲ ಲಭ್ಯತೆಯನ್ನು ಸುಧಾರಿಸುವ ಅಗತ್ಯಕ್ಕೆ ಪ್ರತಿಕ್ರಿಯೆಯಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ಕ್ರಮವು ಸಣ್ಣ ಮತ್ತು ಅತಿ ಸಣ್ಣ ಜಮೀನುದಾರರಾಗಿರುವ 86% ರೈತರಿಗೆ ಪ್ರಯೋಜನವನ್ನು ನೀಡುತ್ತದೆ ಎಂದು ಆರ್.ಬಿ.ಐ ಹೇಳಿಕೆಯನ್ನು ತಿಳಿಸಿದೆ. ಹೊಸ ಸಾಲ ನಿಬಂಧನೆಗಳ ಬಗ್ಗೆ ವ್ಯಾಪಕ ಜಾಗೃತಿಯನ್ನು ಖಚಿತಪಡಿಸಿಕೊಳ್ಳಲು ಬ್ಯಾಂಕ್ಗಳಿಗೆ ಆರ್.ಬಿ.ಐ ಸೂಚನೆ ನೀಡಲಾಗಿದೆ. ಮೇಲಾಧಾರ ಮುಕ್ತ ಸಾಲಗಳೊಂದಿಗೆ ರೈತರು ಸಾಲವನ್ನು ಸುರಕ್ಷಿತಗೊಳಿಸಲು, ಆಸ್ತಿಯನ್ನು ಭದ್ರತೆಯಾಗಿಸಲು ನೀಡುವ ಹೊರೆಯನ್ನು ಇನ್ನು ಮುಂದೆ ಎದುರಿಸುವುದಿಲ್ಲ. ಇದು ಸಾಲದ ವೆಚ್ಚವನ್ನು ಕಡಿಮೆ ಮಾಡಲು ಮತ್ತು ರೈತರು ತಮ್ಮ ಕೃಷಿ ಕಾರ್ಯಾಚರಣೆಗಳಲ್ಲಿ ಹೂಡಿಕೆ ಮಾಡಲು ಸುಲಭವಾಗುವಂತೆ ಮಾಡಲು ನಿರೀಕ್ಷಿಸಲಾಗಿದೆ. ಉತ್ಪಾದಕತೆ ಮತ್ತು ಜೀವನೋಪಾಯವನ್ನು ಹೆಚ್ಚಿಸುತ್ತದೆ. ಮೇಲಾಧಾರ ಮುಕ್ತ ಸಾಲದ ಮಿತಿಗೆ ಹೆಚ್ಚುವರಿಯಾಗಿ ಆರ್.ಬಿ.ಐನ ನೀತಿಯು ಕಿಸಾನ್ ಕ್ರೆಡಿಟ್ ಕಾರ್ಡ್ (ಕೆಸಿಸಿ) ಸಾಲವನ್ನು ತೆಗೆದುಕೊಳ್ಳುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಈ ಒಂದು ಆರ್.ಬಿ.ಐ ನೀತಿಯು ರೈತರಿಗೆ ತಮ್ಮ ಅಭಿವೃದ್ಧಿ ಅಗತ್ಯಗಳನ್ನು ಪೂರೈಸಲು ಅನುವು ಮಾಡಿಕೊಡುತ್ತದೆ. ಈ ಕ್ರಮವು ಮಾರ್ಪಡಿಸಿದ ಬಡ್ಡಿ ಸಬ್ವೆನ್ಷನ್ ಯೋಜನೆಗೆ ಪೂರಕವಾಗಿದೆ. 4% ಪರಿಣಾಮಕಾರಿ ಬಡ್ಡಿ ದರದಲ್ಲಿ ರೂಪಾಯಿ 3 ಲಕ್ಷದವರೆಗೆ ಸಾಲವನ್ನು ನೀಡುತ್ತದೆ. ಈ ವಿಧಾನವು ಕೃಷಿ ವಲಯದಲ್ಲಿ ಹಣಕಾಸಿನ ವ್ಯವಹಾರವನ್ನು ಬಲಪಡಿಸುತ್ತದೆ. ಸಾಲದ ಮಿತಿಯಲ್ಲಿನ ಈ ಹೆಚ್ಚಳವು ಸಣ್ಣ ರೈತರ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಸಾಲಗಳಿಗೆ ಯಾವುದೇ ಮೇಲಾಧಾರವನ್ನು ಪಡೆಯುವ ಹೆಚ್ಚಿನ ಒತ್ತಡವಿಲ್ಲದೆ ರೈತರು ತಮ್ಮ ಕೃಷಿ ಮುಂದುವರೆಸಲು ಇದು ಸುಲಭವಾಗಲಿದೆ ಎಂದು ಆರ್.ಬಿ.ಐ ಈ ಯೋಜನೆಯನ್ನು ತಂದಿದೆ. ಜನವರಿ 1, 2025ರಿಂದ ಈ ಯೋಜನೆಯನ್ನು ಜಾರಿಗೆ ತರಲು ಆರ್.ಬಿ.ಐಯಿಂದ ಘೋಷಣೆ ಮಾಡಲಾಗಿದೆ. ಯಾವುದೇ ಮೇಲಾಧಾರ ಇಲ್ಲದೆ ರೈತರಿಗೆ ಸಾಲ ಕೊಡುವ ಮತ್ತು ಸಾಲದ ಮಿತಿಯನ್ನು ಆರ್.ಬಿ.ಐ ಹೆಚ್ಚಿಸಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.